ತಾತನ್ ಕರೆದ್ರೆ ತಾತನ್ ನೋಡ್ಕೊಳ್ಳೋ ಪುರ್ಸೆ ಬರ್ತಾರೆ. ಇದೇ ಕಾಸಿ ನಿಂತ ಕಡೆ ಕೂಗಾಡ್ತಾ ಇದೀಯಾ? ಬಾ ಒಳಗೆ ಹೋಗೋಣ. ಪುಸ್ತಕ ಇವ ಪ್ರಾಣ ಹೋದ್ರಿ ಮನೆಗೆ ಬರಲ್ಲ. ಕರೀರಿ ಅರುಣ್, ಬನ್ನಿ ದೊಡ್ಡವರು ಬನ್ನಿ. ಬೈಕ್ ನಿಲ್ಸು. ಸರಿ ಯಜಮಾನ. ಬೈಕ್ ದೊಡ್ಡವರು ನಿಂತ್ಕೊಂಡ್ ಮಾತಾಡ್ಬಾರ್ದು, ಕೂತ್ಕೊಂಡ್ ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ದೊಡ್ಡವರು ಕೂತ್ಕೊಳ್ಳಿ. ತಾತ ಒಂದು ಸಖತ್ ಕಾಮಿಡಿ ಸ್ಟೋರಿ. ಒಬ್ಬ ಭಯಾನಕ ವರ್ಲ್ಡ್ ಫೇಮಸ್ ಪಿವೋಟ್ ಇದ್ದಂತೆ ಬುಡ್ಡ. ಅವನ ಹತ್ರ ಒಬ್ಬ ಅಮಾಯಕ ಫೋಟೋಗ್ರಾಫರ್ ತಗ್ಲಾಕೊಂಡ್ಬಿಟ್ಟಿರುತ್ತೆ, ಚೋಕ್ರ. ಆ ಚೋಕ್ರನಿಗೆ ಆ ಬುಡ್ಡ ಎಣ್ಣೆ ಆಸೆ ತೋರಿಸಿ ಕಿತ್ತೋಗಿ ಪೀಸ್ ಪೀಸ್ ಆಗಿರೋ ಕಾಂಡನ ಒಂದು ಮಾಡು ಮರ್ರಿ ಅಂದಂತೆ. ಅದಕ್ಕೆ ಆ ಮರಿ ಸರಿ ಅಂದಂತೆ. ಯಾರಿಗಾದ್ರೂ ಈ ಕತೆ ಹೇಳಿದ್ರೆ ನಗಲು ಬರ್ತದ. ಆದ್ರೆ ನಾನು ನಗಲಿಲ್ಲ, ಒಪ್ಕೊಂಡಿದ್ದ ತಪ್ಪಿಗೆ ನನ್ನ ಲೈಫೇ ಚಿತ್ರಾನ್ನ ಆಗೋಯ್ತು, ನನ್ನ ಬದುಕೆ ಕತ್ಲಾಗೋಯ್ತು. ನಿನ್ನಿಂದ ತಾತ, ನಿನ್ನಿಂದ. ಅರುಣ್, ನನ್ನ ಬದುಕಲ್ಲಿ ಆರಿ ಹೋದ ದೀಪಗಳನ್ನ ಬೆಳಗಿಸಿದಂಥವ್ನು ನೀನು. ನಿನ್ನ ಬದುಕನ್ನು ನಾನು ಕತ್ಲೆ ಮಾಡ್ತೀನ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂದಮೇಲೆ ತಾತ, ನಾನು ನಿನಗೆ ಪ್ರಾಮಿಸ್ ಮಾಡಿದ್ನಲ್ಲ ನಿಮ್ಮ ಫ್ಯಾಮಿಲಿ ಫೋಟೋ. ನನ್ನ ಕೈಲಿ ಆಗಲ್ಲ. ನಾನು ಪ್ರಾಮಿಸ್ ಮಾಡಿದ್ನಲ್ಲ ನನಗೋಸ್ಕರ. ಬಲ್ಲ ತಾತ, ಬಾಯ್. ಬಿಡ್ತಾತ ಬಿಡ. ಅರುಣ್, ನನಗೆ ನಿನ್ನ ಪ್ರಾಮಿಸ್, ನನ್ನ ಫ್ಯಾಮಿಲಿ ಫೋಟೋ ಯಾವುದು ಬೇಕಾಗಿಲ್ಲ. ಐ ವಾಂಟ್ ಯುವರ್ ಫ್ರೆಂಡ್ಶಿಪ್. ನೀನು ಯಾವಾಗಲೂ ನನ್ನ ಜೊತೆಯಲ್ಲಿ ಇರಬೇಕು. ನೀನಿಲ್ಲದೆ ನಾನು ಬದುಕೋದು ಕಷ್ಟ ಅರುಣ್. ತಾತ, ನಿನಗೆ ನಾನೊಂದು ವಿಷಯ ಹೇಳಬೇಕು. ನಾನು ಮುಚ್ಚಿಟ್ಬಿಟ್ಟಿದ್ದೀನಿ, ಹೇಳಿಲ್ಲ. ಕೂತ್ಕೊ ಹೇಳ್ತೀನಿ. ಕೂತ್ಕೋತಿತ್ತ? ನಾನೊಂದು ಹುಡುಗಿನ ತುಂಬ ಪ್ರೀತಿಸಿದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ತಾತ. ಸಂತೋಷ ಪಡ್ತೀನಿ. ನೀನು ಅವಳನ್ನೇ ಮದುವೆ ಆಗು. ಒಂದು ವೇಳೆ ನೀನು ಬಡವ ಅಂತ ಅವ್ರ ಮನೆಯವರು ಒಪ್ಪದೇ ಇದ್ರೆ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೀತೀನಿ. ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ. ಬೇಡ ತಾತ, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಇನ್ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ. ಸಾಧ್ಯವೇ ಇಲ್ಲ. ಅವಳು ನಿನ್ನನ್ನೇ ಪ್ರೀತಿಸ್ಬೇಕು. ತಾತ, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಯಾರಂತ ಗೊತ್ತಾ? ಕೇಳ್ತತ? ಯಾರಂತ ಕೇಳ್ತತ? ಯಾರು? ನಿನ್ನ ಮೊಮ್ಮಗಳು ಗೀತಾ. ತಾತ, ನಾನು ನಿನಗೆ ದ್ರೋಹ ಮಾಡಿದೆ ಅಲ್ಲ, ಇವತ್ತಿನ ನಿನಗೂ ನಿನ್ನ ಫ್ರೆಂಡ್ಶಿಪ್ಗೂ ಈ ಅರಮನೆಗೂ ಗುಡ್ ಬೈ. ಗುಡ್ ಬೈ. ಅರುಣ್, ಬಸ ಬಸ. ಅರುಣಪ್ಪ, ಅರುಣಪ್ಪ, ಎದ್ದೇಳಿ.
ವಿಜಯ, ನಾನು ಇಲ್ಲಿ ಮಲಗಿದ್ನ? ಅಲ್ಲ ಅರುಣಪ್ಪ, ಜ್ಞಾನ ಇಲ್ದರಂಗ್ ಕುಡಿಯೋದಾ? ಅದು ತಾತ ಬೆಳಗಿನ ಎದ್ದು ನಿಮ್ ಪ್ರೀತಿ ವಿಷಯನ ಗೀತಮ್ಮನವ್ರ ಹತ್ರ ಹೇಳಿ ಮಾತಾಡ್ಕೊಂಬರಕ್ಕೆ ಅಂತ ಕಾಲೇಜ್ ಹತ್ರ ಹೋಗಿದ್ದಾರೆ. ತಗೊಳ್ಳಿ. ಪಾರ್ಕಿಂಗ್ ಆ ಕಡೆ ಸರ್. ಸರಿ, ಇವಳು ನನ್ನ ಮೊಮ್ಮಗಳು ಇಲ್ಲಿ ಓದ್ತಿದ್ದಾಳೆ, ಮೀಟ್ ಮಾಡ್ಬೇಕು. ಇವ್ರ ಇನ್ನೇನು ಬರೋ ಟೈಮ್ ಆಯ್ತು, ಇಲ್ಲೇ ಬಂದ್ಬಿಡ್ತಾರೆ. ಸರ್, ಅಲ್ಲಿವರೆಗೂ ಅಲ್ಲಿ ವೇಟ್ ಮಾಡಿ. ರೈಟ್. ಏನ್ ಹೇಳ್ತಾ ಇದೀಯ ಅರುಣ್? ತಾತ, ನಿಂಗೆ ಗೊತ್ತಾ, ನಾನು ಎಲ್ರಿಗೂ ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಇದುವರೆಗೂ ಯಾರು ಅರುಣ್ ಸ್ಮೈಲ್ ಪ್ಲೀಸ್ ಅಂತ ಹೇಳೇ ಇಲ್ಲ. ಒಂದು ಹುಡುಗಿ ಕೈ ಹಿಡ್ಕೊಂಡು ಮಾತಾಡ್ಸಿದ ತಕ್ಷಣ ಲವ್ ಅಂತ ತಿಳ್ಕೊತೀವಲ್ಲ, ಅದು ನಮ್ಮ ತಪ್ಪು. ಲವ್ವೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ ಅಂತ ನಮ್ಗೆ ಅರ್ಥ ಆಗಲ್ಲ. ನಾಲೆಡ್ಜ್ ಕಮ್ಮಿ ನೋಡಿ. ತಾತ, ನಿಂಗೆ ಗೊತ್ತಾ, ಈ ಜಗತ್ತಲ್ಲಿ ಯಾರಿಗೂ ಹೇಳ್ದೇ ಇರೋಂಥ ಸತ್ಯ ಅವಳು ನನಗೆ ಹೇಳಿದಾಳೆ. ಅವಳು ನನ್ನ ತುಂಬ ನಂಬ್ತಾಳೆ ತಾತ. ನಾನು ಪ್ರೀತಿಸ್ತಿರೋ ವಿಷಯ ಅವಳಿಗೇನಾದ್ರೂ ಗೊತ್ತಾದರೆ ನನ್ನನ್ನು ತುಂಬ ಚೀಪಾಗಿ ನೋಡ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಈ ವಿಷಯ ಅವಳು ಗೊತ್ತಾಗೋದು ಬೇಡ. ಇಷ್ಟು ಒಳ್ಳೆಯವನಾಗಿರಬಾರ್ದು. ಅವಳನ್ನು ಅಷ್ಟೊಂದು ಪ್ರೀತಿಸ್ತೀಯಾ? ಅವಳು ನಿನಗೆ ಸಿಗ್ಬೇಕು ತಾನೆ? ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ, ನಿಜ ಅಂತೆ. ಹಾಯ್ ಗೀತಾ. ಅರುಣ್, ಎಲ್ಲಿದ್ಯಾ? ಏನಾಯ್ತು ನಿಂಗೆ? ಅದು ಅರುಣ್, ಐ ಆಮ್ ಸಾರಿ. ನಿನ್ನೆ ನೀನ್ ಏನೋ ಹೇಳ್ಕೋಬೇಕು ಅಂತ ಕಾಫಿ ಡೇಗೆ ಬಂದಿದ್ಯಲ್ಲ. ಛೇ, ನನ್ ಕಷ್ಟ ಹೇಳ್ಕೊಳ್ಳೋದ್ರಲ್ಲಿ ನಿನ್ ವಿಷಯ ಕೇಳೋದೇ ಮರ್ತೋಯ್ತು. ಇಟ್ಸ್ ಓಕೆ. ಇಡೀ ರಾತ್ರಿ ನಿದ್ದೆ ಬರ್ಲಿಲ್ಲ ಗೊತ್ತಾ ನಂಗೆ. ಎಷ್ಟು ಫೋನ್ ಮಾಡ್ದೆ. ನಂಗೆ ಕ್ಲಾಸ್ಗೆ ಹೋಗಕ್ಕೂ ಬೇಜಾರು. ಸರಿ, ನೀ ಬೇಗ ಬಾ, ನಾ ಬೆಟ್ಟದಲ್ಲೇ ಕಾಯ್ತಾ ಇದ್ದೀನಿ. ಬೇಗ ಬಾ. ಬರ್ತೀನಿ, ನಾನು ಬರ್ತಾ ಇದ್ದೀನಿ. ಓಕೆ ತಾತ, ನಾನು ಗೀತನ್ ಮೀಟ್ ಮಾಡಕ್ ಹೋಗ್ತೀನಿ. ಹೇಗೆ ಹೋಗ್ತೀಯಾ? ತಾತ, ಕಾಲೇಜ್ಗೆ ಹೋಗ್ತೀನಿ, ಅಲ್ಲಿಂದ ಬೈಕಲ್ಲಿ ಹೋಗ್ತೀನಿ, ನೀವು ಹೋಗಿ. ಹಾಯ್ ಅರುಣ್, ಐ ಆಮ್ ಸೋ ಸಾರಿ, ಸೋ ಸಾರಿ. ಯಾಕೆ? ಅದೇನ್ ವಿಷಯ ಅಂತ ಹೇಳು. ಅದು ನನಗೊಬ್ರು ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ನಲ್ಲ, ನಿನ್ನ ಬಿಟ್ಟು. ಓಲ್ಡ್ ಮ್ಯಾನ್, ಇವತ್ತು ನಾಳೆನೋ ಟಿಕೆಟ್. ಯಾಕೆ, ಏನಾಯ್ತು ಅವ್ರಿಗೆ? ಎನಿಥಿಂಗ್ ರಾಂಗ್ ವಿತ್ ಹಿಸ್ ಹೆಲ್ತ್? ಡಾಕ್ಟರ್ ಸಪೋರ್ಟ್ ಏನಾದ್ರೂ ಬೇಕಾ? ಇಲ್ಲ, ಏನಿಲ್ಲ, ಆ ಥರ ಏನಿಲ್ಲ. ಸೂಪರ್, ತುಂಬ ಚೆನ್ನಾಗಿದ್ದಾರೆ. ಮತ್ತೆ ಅವ್ರ ವಿಷಯ ನಂಗೆ ಯಾಕೆ ಹೇಳ್ಬೇಕು ಅನ್ಕೊಂಡೆ? ಅವರು ಬರೀ ನನ್ನ ಫ್ರೆಂಡ್ ಅಲ್ಲ. ನಿಜವಾಗ್ಲೂ ಇದೇ ಊರಲ್ಲಿದ್ದಾರೆ.
ಗೀತಾ, ಗೀತಾ, ಚೆನ್ನಾಗಿದೆಯೇನಮ್ಮ? ತಾತ, ನೀನ್ ಬದುಕಿದ್ಯಾ ಅನ್ನೋ ಸತ್ಯ ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ತಾತ, ನಂಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನಗೂ ಅಷ್ಟೇನಮ್ಮ. ನನ್ನವ್ರನ್ನ ನೋಡಿ ಅದೆಷ್ಟು ವರ್ಷ ಆಯ್ತು. ತಾತ, ತಾತ, ನಮ್ ಸಂತೋಷಕ್ಕೆ ಅರುಣೇ ಕಾರಣ. ಹೌದಮ್ಮ, ಹೌದು. ಅರುಣ್, ಥ್ಯಾಂಕ್ ಯು ಸೋ ಮಚ್. ತಾತ, ತಾತ, ನಾನು ಅಪ್ಪ ಅಮ್ಮನ ಹತ್ರ ಸರಿಯಾದ ಸಮಯ ನೋಡಿ ಮಾತಾಡ್ತೀನಿ. ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು ತಾತ. ನನ್ನ ಆಸೆನೂ ಅದೇನಮ್ಮ. ಅಪ್ಪ ಅಮ್ಮ ಯಾಕೆ ಸುಳ್ಳು ಹೇಳಿದ್ರು ನೀವ್ ಬದುಕಿಲ್ಲ ಅಂತ? ಬಾಮ್ಮ ಹೇಳ್ತೀನಿ.